ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಬಳ್ಳಾರಿ ನಗರದಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆ. ಮೊನ್ನೆ ಎಲ್ಲ ಕಲ್ಲು ತೂರಾಟಗಳಾಗಿತ್ತು, ಫೈರಿಂಗ್ ಆಗಿತ್ತು. ಈಗ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಕುತೂಹಲ ಇದೆ, ಯಾವ ಕಾರಣಕ್ಕೋಸ್ಕರ ಅವರು ಎಂಟ್ರಿ ಕೊಟ್ಟಿರೋದು ಅಂತೇಳಿ. ನೋಡಿ, ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ವಿ. ಬಾಂಬ್ ಸ್ಕ್ವಾಡ್ ಟೀಮ್ ಬಂದಿರೋದು, ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದೆ. ಒಂದು ಕಡೆ ಸೋಕೋ ಟೀಮ್, ಜನಾರ್ದನ್ ರೆಡ್ಡಿ ಅವರ ಮನೆ ಸುತ್ತಲೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಾರೆ, ತಪಾಸಣೆಯನ್ನ ಮಾಡ್ತಾರಂತೆ ಈ ಬಾಂಬ್ ಸ್ಕ್ವಾಡ್ ಟೀಮ್. ಗೊತ್ತಿಲ್ಲ ಏನ್ ಕಾರಣ ಅಂತೇಳಿ. ಜನಾರ್ದನ್ ರೆಡ್ಡಿ ಅವರ ಮನೆ ಸುತ್ತಲೂ ಕೂಡ ತಪಾಸಣೆಯನ್ನ ನಡೆಸ್ತಾರೆ. ಎಲ್ಲೆಲ್ಲಿ ಫೈರ್ ಆಗಿತ್ತು ಆ ಭಾಗದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. NLGE ಮೆಷಿನ್ ಮೂಲಕ ಬುಲೆಟ್ ಅನ್ನ ಪತ್ತೆ ಮಾಡುವಂತ ಕೆಲಸ ಆಗುತ್ತೆ. 10 ಜನ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಈಗ ಪರಿಶೀಲನೆ ಮಾಡ್ತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರದ್ಯ ನನ್ನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ರದ್ಯ, ಏನ್ ಕಾರಣ ಬಾಂಬ್ ಸ್ಕ್ವಾಡ್ ಬಂದಿರೋದು? ನಾಗೇಂದ್ರ ಬಾಬು, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತ ಪರಿಶೀಲನೆ ಮಾಡಲಿಕ್ಕೆ ಬಾಂಬ್ ಡಿಟೆಕ್ಟಿಂಗ್ ತಂಡ ಬಂದಿರತಕ್ಕಂಥದ್ದು, ಬಾಂಬ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಹುಬ್ಬಳ್ಳಿ, ಧಾರವಾಡ ಜೊತೆಗೆ ಬಳ್ಳಾರಿಯ ಬಾಂಬ್ ನಿಷ್ಕ್ರಿಯ ದಳ ಈಗ ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, FSL ಟೀಮ್ ಕೂಡ ಇರತಕ್ಕಂಥದ್ದು ಬಳ್ಳಾರಿಯ ಅಹಂಭಾವಿ ಪ್ರದೇಶದಲ್ಲಿ ಇರತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಈಗ ತೀವ್ರವಾಗಿ ತಪಾಸಣೆಯನ್ನ ಮಾಡ್ತಿದ್ದಾರೆ. ಯಾಕಾಗಿ ಅಂದ್ರೆ ಆವತ್ತು ಏನು ಘಟನೆ ನಡೆದಿತ್ತು, ಆ ಘಟನೆ ಸಂದರ್ಭದಲ್ಲಿ ಇಲ್ಲಿ ಬುಲೆಟ್ ಗಳನ್ನ ಹಾರಿಸಲಾಗಿತ್ತು. ಖಾಸಗಿ ಗನ್ಮನ್ಗಳಿಂದ 7 ಸುತ್ತಿನ ಫೈರ್ ಆಗಿತ್ತು ಅನ್ನುವ ಮಾಹಿತಿ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಆ ಬುಲೆಟ್ ಗಳ ಪರಿಶೀಲನೆ ನಡೀತಾ ಇರತಕ್ಕಂಥದ್ದು. ಎಲ್ಲರೂ ಮತ್ತೆ ಆ ಬುಲೆಟ್ ಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ, ಇನ್ನೂ ಹೆಚ್ಚಿನ ಬುಲೆಟ್ ಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. FSL ತಂಡವು ಕೂಡ ಇರತಕ್ಕಂಥದ್ದು, ಬಾಂಬ್ ಸ್ಕ್ವಾಡ್ ನ ಅಧಿಕಾರಿಗಳು ಇರತಕ್ಕಂಥದ್ದು, ಜೊತೆಗೆ IGP ವರ್ತಿಕಾ ಕಟಿಯಾರ್ ಅವರಿದ್ದಾರೆ, ಬ್ರೂಸ್ಪೇಟೆ ಪೊಲೀಸರಿದ್ದಾರೆ. ಎಲ್ಲರೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವತ್ತು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಆಳವಾಗಿ ಪರಿಶೀಲನೆಯನ್ನ ಮಾಡಲಿಕ್ಕೆ, ಜೊತೆಗೆ ತನಿಖೆಯನ್ನ ಮಾಡಲಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ರಿಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ. ಇದೇ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಇದೆ. ಈ ಕಚೇರಿಯ ಮೇಲೆ ಕೂಡ ಏನು ಗುಂಡಿನ ದಾಳಿ ಆಗಿತ್ತು. ಏನು ಖಾಸಗಿ ಗನ್ಮ್ಯಾನ್ಗಳು ಇದರ ಮೇಲೆ ದಾಳಿಯನ್ನ ಅಂದ್ರೆ ಗುರಿ ಇರಿಸಿ, ಕಚೇರಿಯನ್ನ ಗುರಿ ಇರಿಸಿ ಗುಂಡನ್ನ ಹಾರಿಸಿದ್ರು. ಅದರ ಮುಂಭಾಗ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ವರ್ತಿಕಾ ಕಟಿಯಾರ್ IGP DIG ಅವರಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ಪರಿಶೀಲನೆ ನಡೀತಾ ಇರತಕ್ಕಂಥದ್ದು. ಇಲ್ಲಿ 2 ಮಿಷನ್ ಗಳನ್ನ ವಿಶೇಷವಾಗಿ ಬಳಕೆ ಮಾಡ್ತಿದ್ದಾರೆ. ಆ ಮಿಷನ್ ಗಳನ್ನ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 2 ಮಿಷನ್ ಗಳು ಏನಿದ್ದಾವೆ, ಈ ಮಿಷನ್ ಗಳ ಮೂಲಕ ಇಲ್ಲಿ ಏನಾದ್ರೂ ಬುಲೆಟ್ ಗಳು ಮತ್ತೆ ಹೆಚ್ಚಿನ ಬುಲೆಟ್ ಗಳು ಪತ್ತೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆ 2 ಮಿಷನ್ ಗಳ ಕೆಲಸ ಏನು ಅಂದ್ರೆ, ಒಂದು NLGE ಮಿಷನ್ ಅಂತ, ಇನ್ನೊಂದು DSMD ಮಿಷನ್ ಅಂತ, ಅಂದ್ರೆ ಡೀಪ್ ಸರ್ಚ್ ಮಿಷನ್ ಅಂತ, ಡಿಟೆಕ್ಟರ್ ಅಂತ. ಈ ಮಿಷನ್ ಗಳನ್ನ ಬಳಸಿಬಿಟ್ಟು ಎಲ್ಲಾದ್ರೂ ಅಂದ್ರೆ ಭೂಮಿಯ ಒಳಗಡೆ ಹೋಗಿದ್ರೆ ಅಂತಹ ಬುಲೆಟ್ ಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅವುಗಳನ್ನ ಬಳಸಿ ಎಲ್ಲ ಸಂಪೂರ್ಣ ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಅಧಿಕಾರಿಗಳು ರೆಡಿ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ಮಿಷನ್ ಗಳನ್ನ ಬಳಕೆ ಮಾಡಿ ಏನು ಆ ಬುಲೆಟ್ ಗಳನ್ನ ಹುಡುಕೋ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಆ ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ನಿಮ್ಗೆ ತೋರಿಸ್ತೀನಿ, ಏನು ಗನ್ಮ್ಯಾನ್ ಇದ್ರು ಆ ಭಾಗದಿಂದ
ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಬಳ್ಳಾರಿ ನಗರದಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ನೋಡಿ, ಮೊನ್ನೆ ಎಲ್ಲ ಕಲ್ಲು ತೂರಾಟಗಳಾಗಿತ್ತು, ಫೈರಿಂಗ್ ಆಗಿತ್ತು. ಈಗ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಕುತೂಹಲ ಇದೆ, ಯಾವ ಕಾರಣಕ್ಕೋಸ್ಕರ ಅವರು ಎಂಟ್ರಿ ಕೊಟ್ಟಿರೋದು ಅಂತೇಳಿ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಬಾಂಬ್ ಸ್ಕ್ವಾಡ್ ಟೀಮ್ ಬಂದಿರೋದು, ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದೆ. ಒಂದು ಕಡೆ ಸೋಕೋ ಟೀಮ್, ಮೇಲಾಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರ ಮನೆ ಸುತ್ತಲೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಾರೆ, ತಪಾಸಣೆಯನ್ನ ಮಾಡ್ತಾರಂತೆ ಈ ಬಾಂಬ್ ಸ್ಕ್ವಾಡ್ ಟೀಮ್. ಗೊತ್ತಿಲ್ಲ ಏನ್ ಕಾರಣ ಅಂತೇಳಿ. ಜನಾರ್ದನ್ ರೆಡ್ಡಿ ಅವರ ಮನೆ ಸುತ್ತಲೂ ಕೂಡ ತಪಾಸಣೆಯನ್ನ ನಡೆಸ್ತಾರೆ. ಎಲ್ಲೆಲ್ಲಿ ಫೈರ್ ಆಗಿತ್ತೋ ಆ ಭಾಗದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. NLGE ಮೆಷಿನ್ ಮೂಲಕ ಬುಲೆಟ್ ಅನ್ನ ಪತ್ತೆ ಮಾಡುವಂತ ಕೆಲಸ ಆಗುತ್ತೆ. 10 ಜನ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಈಗ ಪರಿಶೀಲನೆ ಮಾಡ್ತಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರದ್ಯ ನನ್ನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ರದ್ಯ, ಏನ್ ಕಾರಣ ಬಾಂಬ್ ಸ್ಕ್ವಾಡ್ ಬಂದಿರೋದು? ನಾಗೇಂದ್ರ ಬಾಬು, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತ ಪರಿಶೀಲನೆ ಮಾಡಲಿಕ್ಕೆ ಬಾಂಬ್ ಡಿಟೆಕ್ಟಿಂಗ್ ತಂಡ ಬಂದಿರತಕ್ಕಂಥದ್ದು, ಬಾಂಬ್ ನಿಷ್ಕ್ರಿಯ ದಳ ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಹುಬ್ಬಳ್ಳಿ, ಧಾರವಾಡ ಜೊತೆಗೆ ಬಳ್ಳಾರಿಯ ಬಾಂಬ್ ನಿಷ್ಕ್ರಿಯ ದಳ ಈಗ ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, FSL ಟೀಮ್ ಕೂಡ ಇರತಕ್ಕಂಥದ್ದು ಬಳ್ಳಾರಿಯ ಅಹಂಭಾವಿ ಪ್ರದೇಶದಲ್ಲಿ ಇರತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಈಗ ತೀವ್ರವಾಗಿ ತಪಾಸಣೆಯನ್ನ ಮಾಡ್ತಿದ್ದಾರೆ. ಯಾಕಾಗಿ ಅಂದ್ರೆ ಆವತ್ತು ಏನು ಘಟನೆ ನಡೆದಿತ್ತು, ಆ ಘಟನೆ ಸಂದರ್ಭದಲ್ಲಿ ಇಲ್ಲಿ ಬುಲೆಟ್ ಗಳನ್ನ ಹಾರಿಸಲಾಗಿತ್ತು. ಖಾಸಗಿ ಗನ್ಮನ್ಗಳಿಂದ 7 ಸುತ್ತಿನ ಫೈರ್ ಆಗಿತ್ತು ಅನ್ನುವ ಮಾಹಿತಿ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಆ ಬುಲೆಟ್ ಗಳ ಪರಿಶೀಲನೆ ನಡೀತಾ ಇರತಕ್ಕದ್ದು. ಎಲ್ಲರೂ ಮತ್ತೆ ಆ ಬುಲೆಟ್ ಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ, ಇನ್ನೂ ಹೆಚ್ಚಿನ ಬುಲೆಟ್ ಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. FSL ತಂಡವು ಕೂಡ ಇರತಕ್ಕಂಥದ್ದು, ಬಾಂಬ್ ಸ್ಕ್ವಾಡ್ ನ ಅಧಿಕಾರಿಗಳು ಇರತಕ್ಕಂಥದ್ದು, ಜೊತೆಗೆ IGP ವರ್ತಿಕಾ ಕಟಿಯಾರ್ ಅವರಿದ್ದಾರೆ, ಬ್ರೂಸ್ಪೇಟೆ ಪೊಲೀಸರಿದ್ದಾರೆ. ಎಲ್ಲರೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವತ್ತು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಆಳವಾಗಿ ಪರಿಶೀಲನೆಯನ್ನ ಮಾಡಲಿಕ್ಕೆ, ಜೊತೆಗೆ ತನಿಖೆಯನ್ನ ಮಾಡಲಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ರಿಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ. ಇದೇ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಇದೆ. ಈ ಕಚೇರಿಯ ಮೇಲೆ ಕೂಡ ಏನು ಗುಂಡಿನ ದಾಳಿ ಆಗಿತ್ತು. ಏನು ಖಾಸಗಿ ಗನ್ಮ್ಯಾನ್ಗಳು ಇದರ ಮೇಲೆ ದಾಳಿಯನ್ನ ಅಂದ್ರೆ ಗುರಿ ಇರಿಸಿ, ಕಚೇರಿಯನ್ನ ಗುರಿ ಇರಿಸಿ ಗುಂಡನ್ನ ಹಾರಿಸಿದ್ರು. ಅದರ ಮುಂಭಾಗ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ವರ್ತಿಕಾ ಕಟಿಯಾರ್, IGP DIG ಅವರಿದ್ದಾರೆ.